ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆ್ಯಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರೂಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಪ್ರತಿ ತಿಂಗಳು ಸಾಕಷ್ಟು ಹೊಸಬರು ನನ್ನ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಐಸ್ ಟಿವಿಲಿ. ಹಾಗೆ ಸಾಕಷ್ಟು ಜನ ಇದೇ ಬರ್ತಕ್ಕಂಥ ಚಾನೆಲ್ ಅಲ್ಲಿ ಯೂಟ್ಯೂಬಲ್ಲೂ ನೋಡ್ತಾರೆ. ತುಂಬಾ ಜನಕ್ಕೆ ಕೆಲವು ವಿಚಾರಗಳು ತಿಳಿದಿರಲ್ಲ. ಅವಾಗವಾಗ ನೋಡಕ್ ಸ್ಟಾರ್ಟ್ ಮಾಡಿರ್ತಾರೆ. ಏನೋ ಇದನ್ನೋ ಡಿಫ್ರೆಂಟ್ ಆಗಿ ಹೇಳ್ತಾ ಇದಾರೆ, ಏನೋ ಡಿಸ್ಪ್ಲೇ ಮಾಡ್ತಾ ಇದಾರೆ, ಕಾಲ್ ಟ್ರೈ ಮಾಡೋಣ ಅಂತ. ನಮ್ಮ ಪ್ರೋಗ್ರಾಮು ಬಹಳ ಮುಖ್ಯವಾಗಿ ಜ್ಯೋತಿಷ್ಯ ಹೇಳ್ಕೊಡ್ತಕ್ಕಂಥದ್ದು, ಜ್ಯೋತಿಷ್ಯ ಕಲಿಸ್ಕೊಡ್ತಕ್ಕಂಥ ಇನ್ಸ್ಟಿಟ್ಯೂಟ್ ನಮ್ದು ಗೋಲ್ಡ್ ಟ್ರೀ ಆಸ್ಟ್ರೋ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಬ್ರ್ಯಾಂಡ್ ನಕ್ಷತ್ರನಾಡಿ ಅಂತ ಇಟ್ಟಿದ್ದೀವಿ. ನಮ್ಮ ಸಂಸ್ಥೆ ಹೆಸರು ಗೋಲ್ಡ್ ಟ್ರೀ ಆಸ್ಟ್ರೋ. ಸೊ ಇಲ್ಲಿವರೆಗೂ ಒಂದು 60,000 ಜನ ಹೆಚ್ಚು ಕಮ್ಮಿ 60,000+ ಕಲ್ತಿದ್ದಾರೆ. ಆಫ್ಲೈನ್ ಆನ್ಲೈನ್ ಎಲ್ಲ ಸೇರಿ. ಆನ್ಲೈನಲ್ಲೇ ಅತಿ ಹೆಚ್ಚು, ಯಾಕಂದ್ರೆ ಆನ್ಲೈನಲ್ಲಿ ಮನೆಯಲ್ಲೇ ಕುತ್ಕೊಂಡು ಕುಟುಂಬ ಸಮೇತ ಕಲಿಬಹುದು. ಹಾಗೆ ನಮ್ಮ ನಕ್ಷತ್ರನಾಡಿ 15 ದಿವಸ ಕ್ಲಾಸ್ ಅಲ್ಲದೆ ಸಣ್ಣ ಸಣ್ಣ ಬೇರೆ 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 ಕ್ಲಾಸಸ್ ನಾವು ತದನಂತರ ಮಾಡ್ತೀವಿ. ಅದನ್ನು ತುಂಬಾ ಜನ ಮಾಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಗೋಲ್ಡ್ ಟ್ರೀ ಆಸ್ಟ್ರೋ ವತಿಯಿಂದ ಜ್ಯೋತಿಷ್ಯ ರತ್ನ ಅಂತ ಕರಿತೀವಿ. ಅದನ್ನ ಆಂಗ್ಲ ಭಾಷೆಯಲ್ಲಿ ಡಾಕ್ಟರೇಟ್ ಅಂತ ಕರೀತಾರೆ. ಆ ಒಂದು ಕೋರ್ಸಸ್ ಕೂಡ ನಾವು ಮಾಡಿದೀವಿ. ಇದುವರೆಗೂ ಒಂದು 800ರಿಂದ 900 ಜನ ಕಲಿತಾ ಇದ್ದಾರೆ. ಕೆಲವರು ಸ್ವಲ್ಪ ಜನ, ಮಿಕ್ತವ್ರು ಕಲಿತಾಗಿದೆ. ಅವಾರ್ಡು ಬಂದಿದೆ. ಸೊ ಪಂಡಿತ್ ಅಂತ ನಾವು ಆಗಿನ ಕಾಲದಲ್ಲಿ ಕರಿತೀವಿ, ಈಗಿನ ಕಾಲದಲ್ಲಿ ಡಾಕ್ಟರ್ ಅಂತ ಕರೀತಾರೆ, ಡಾಕ್ಟರೇಟ್ ಅಂತ ಕರೀತಾರೆ. ಅದ್ರ ಜೊತೆಗೆ ನಾವು ವಾಸ್ತು ಕ್ಲಾಸಸ್ಸು ಮಾಡಿದೀವಿ, ಚಕ್ರ ಹೀಲಿಂಗ್ ಕ್ಲಾಸಸ್ಸು ಮಾಡಿದೀವಿ, ಹಸ್ತ ಸಾಮುದ್ರಿಕ ಕ್ಲಾಸಸ್ಸು ಮಾಡಿದೀವಿ, ನ್ಯೂಮರಾಲಜಿ ಕ್ಲಾಸಸ್ಸು ಮಾಡಿದೀವಿ. ನಮ್ಮ ಸಂಸ್ಥೆ ಎಸ್ಪೆಷಲಿ ಅತ್ಯಂತ ದೊಡ್ಡ ಸಂಸ್ಥೆ. ಜ್ಯೋತಿಷ್ಯದಲ್ಲಿ ಏಕೈಕವಾಗಿರ್ತಕ್ಕಂಥ ಸಂಸ್ಥೆ. ಪ್ರೆಡಿಕ್ಷನ್ ಹೇಳ್ತಕ್ಕಂಥ ವಿಚಾರಕ್ಕಿಂತ ಹೆಚ್ಚಾಗಿ ನಾವು ಜ್ಯೋತಿಷ್ಯ ಹೇಳ್ಕೊಡ್ತಕ್ಕಂಥದ್ದು ಇಂಪಾರ್ಟೆಂಟು. ನಾವು ಪ್ರಚಾರ ಪ್ರೆಡಿಕ್ಷನ್ ನಾವು ಚೆನ್ನಾಗಿ ಮಾಡ್ತೀವಿ, ಅವ್ರಿಗೆ ಹಿಂಗಾಗುತ್ತೆ ಇವ್ರಿಗೆ ಹಿಂಗಾಗುತ್ತೆ ಅಂತ ಹೇಳಿ ಅದನ್ನೆಲ್ಲ ನೋಡಿ ಕಂಡವ್ರು ಯಾರು? ನಿಮ್ಮ ಜೀವನ ಹಿಂದೆ ಹೇಗಿತ್ತು ಮುಂದೆ ಹೇಗಿತ್ತು ಅಂತ ನೋಡಿಕೊಂಡು ಮುಂದಿನ ಜೀವನದಲ್ಲಿ ಇಡತಕ್ಕಂಥ ಹೆಜ್ಜೆ ನಿಮಗೆ ಲಾಭವನ್ನ ಹೆಚ್ಚಾಗಿ ತಂದು ಕಷ್ಟಗಳನ್ನ ಕಮ್ಮಿ ಮಾಡಿ ಸುಖಮಯ ಜೀವನವನ್ನ ಮಾಡಕ್ಕೆ ಜ್ಯೋತಿಷ್ಯ ಇಂಪಾರ್ಟೆಂಟ್. ಸೊ ನಾವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ವಿಚಾರದಲ್ಲಿ ಯಾರ್ದೋ ಒಬ್ಬರದು ರಾಜಕಾರಣದ ಹೇಳಿದ್ವಿ, ಯಾವುದೋ ಒಂದು 4-5 ಟಿವಿಲಿ ಬಂದಿದ ತಕ್ಷಣ ಅವ್ರು ಫೇಮಸ್ ಆಗ್ಬಿಟ್ರು, ಅವ್ರು ಹಿಂಗಂದ್ರು, ಅದು ಸುಮ್ಮನೆ ಅವ್ರು ಯಾರೋ ಒಂದು ವಿದ್ಯಾಭ್ಯಾಸ ಹೇಳಕ್ಕೆ ಅನ್ನೋ ಒಂದು ವಿಚಾರದಲ್ಲಿ ಇಲ್ಲ. ಅದು ಸುಮ್ಮನೆ ಒಂದು ಏನಂತಾರೆ ಪ್ರಚಾರ ಅಂತ ಹೇಳ್ಬೋದು. ಪ್ರಚಾರ ಬಹಳ ಹಿಂದೆನೋ ನಾವು ಕೇಳಿದ್ವಿ, ನಾವಿನ್ನೂ ಟಿವಿಗೆ ಬಂದಿರಲಿಲ್ಲ. 2000ಕ್ಕೆ ಪ್ರಪಂಚ ಮುಳುಗೋಗುತ್ತೆ ಅಂತ ಒಬ್ರು ಬಂದು ಹೇಳಿದ್ರು. ಅವ್ರು ಇವತ್ತು ಕರೆಸ್ಬಿಟ್ಟು ಕೇಳಿಸ್ತಾನೆ ಇರ್ತಾರೆ. ಆದ್ರೆ ಯಾರು ಆ ಕ್ವಶನ್ ಕೇಳಲ್ಲ, ಏನ್ರಿ 2000ದಲ್ಲಿ ಮುಳುಗೋಗುತ್ತೆ ಅಂತ. 2012ರಲ್ಲಿ ಮುಳುಗೋಗುತ್ತೆ ಅಂತಾನು ಹೇಳಿದ್ರು. ಸೊ ನಾವು ಹುಲುಮಾನವರು, ನಮ್ಮ ಹುಲುಮಾನವರು ನಮಗಿರ್ತಕ್ಕಂಥ ಒಂದು ದೈವಿಕ ಜ್ಞಾನಕ್ಕೆ ಒಂದು ಲೆವೆಲ್, ಒಬ್ಬ ಮನುಷ್ಯನಿಗೆ ಯಾವ ಮಟ್ಟದಲ್ಲಿ ಸಮಸ್ಯೆ, ಯಾವ ಮಟ್ಟದಲ್ಲಿ ಸುಖ, ಯಾವ ಮಟ್ಟದಲ್ಲಿ ಅವನು ಬೆಳಿತಾನೆ ಎತ್ತರಕ್ಕೆ ಅಂತ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಜೀವನವನ್ನ ಮಾಡ್ತಕ್ಕಂಥದ್ದೇ ಜ್ಯೋತಿಷ್ಯ.
ಜ್ಯೋತಿಷ್ಯ ಇರೋದು ಬಹಳ ಪ್ರಮುಖವಾಗಿ ನೆಮ್ಮದಿಯನ್ನ ತಂದುಕೊಡಕ್ಕೆ. ಎಲ್ಲರಿಗೂ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ನನ್ನ ಮಗ ಗೌರ್ಮೆಂಟ್ ಜಾಬ್ ಹೋಗ್ಬೋದಾ? ಆ ಗೌರ್ಮೆಂಟ್ ಜಾಬ್ ಸ್ವಲ್ಪ ಸಾಂಕೇತಿಕವಾಗಿ ತೋರಿಸ್ತಾ ಇಲ್ಲ ಅಂದ್ರೆ ನೋಡ್ಕೊಂಡು ಪ್ರಯತ್ನ ಮಾಡಿ. ಎರಡನೇದು ಪ್ಲಾನ್ ಬಿ ದಯವಿಟ್ಟು ಇಟ್ಕೊಳ್ಳಿ, ಯಾಕಂದ್ರೆ ಜಾತಕದಲ್ಲಿ ಸ್ವಲ್ಪ ಬಂದಿಲ್ಲ, ಪ್ರಶ್ನಾಶಾಸ್ತ್ರದಲ್ಲೂ ಬಂದಿಲ್ಲ ಅಂತ ತಿಳ್ಕೊಂಡು ಹೇಳ್ಬೋದು. ಬಿಸ್ನೆಸ್ ಮಾಡ್ಬೋದಾ? ನಮ್ಮ ಮಗ ಏನು ಓದಿಲ್ಲ, ಅಥವಾ ಓದಿದಾನೆ ಕೆಲಸ ಸಿಗ್ತಾ ಇಲ್ಲ, ಅಥವಾ ಓದಿಲ್ಲ ಯಾವ ಕೆಲಸನೂ ಕೊಡ್ತಾ ಇಲ್ಲ, ಬಿಸ್ನೆಸ್ಗೆ ಹೋಗ್ಬೋದಾ? ಅದು ಹೇಳುತ್ತೆ ಯಾವ ರೀತಿಯ ಬಿಸ್ನೆಸ್ ಮಾಡಿ, ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಬಂಡವಾಳವನ್ನ ಹೂಡಿ ಆ ಇರ್ತಕ್ಕಂಥ ಬಂಡವಾಳ ಅದಕ್ಕೆ ಯಾರು ಕಷ್ಟಪಟ್ಟಿದಾರೋ ಗೊತ್ತಿಲ್ಲ, ಅವ್ರ ಅಪ್ಪ ಅಮ್ಮ ಕಷ್ಟಪಟ್ಟರು, ಅಥವಾ ಯಾವ್ದಾದ್ರು ಮಾರಿ ಬಂದಿರತಕ್ಕಂಥ ಹಣನೋ, ಕೆಲವೊಂದ್ಸತಿ ಜಮೀನ್ ಮಾರಿ ಬಿಸ್ನೆಸ್ ಮಾಡೋರು ಇದ್ದಾರೆ, ಕೆಲವರು ಅಪ್ಪನ ಆಸ್ತಿ ಮಾರಿ ಬಿಸ್ನೆಸ್ ಮಾಡೋರು ಇದ್ದಾರೆ, ಅಥವಾ ಅಪ್ಪ FD ನ ಬ್ರೇಕ್ ಮಾಡಿ ಬಿಸ್ನೆಸ್ ಮಾಡೋಕ್ಕಿದ್ದಾರೆ. ಅನೇಕ ವಿಚಾರದಲ್ಲಿ ಹಣಕಾಸು ಬರ್ತಕ್ಕಂಥ ತೋರಿಸುತ್ತೆ. ಆದ್ರೆ ನಮಗೆ ಅದರದ್ದು ರಿಸಲ್ಟ್ ನಮ್ಗೆ ಗೊತ್ತಿರಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅದರದ್ದು ರಿಸಲ್ಟ್ ಗೊತ್ತಿರಲ್ಲ. ಆದ್ರೆ ಜ್ಯೋತಿಷ್ಯ ಶಾಸ್ತ್ರ ಯಾಕೆ ನಾನು ಗ್ಯಾರಂಟಿ ಹೇಳ್ತೀನಿ ಅಂತಂದ್ರೆ, ತುಂಬಾ ಜನ ಇದನ್ನ ವಿಜ್ಞಾನ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಈ ವಿಜ್ಞಾನದ ರಿಸಲ್ಟ್ ಅಂತ ನಾನೇನು ಹೇಳ್ತೀನಿ, ಫಲಿತಾಂಶ ಅಂತ ನಾನೇನು ಹೇಳ್ತೀನಿ, ಅದು 100ಕ್ಕೆ 100 ಗ್ಯಾರಂಟಿ ಇರುತ್ತೆ. ಯಾಕೆ ಜ್ಯೋತಿಷ್ಯನ ತುಂಬಾ ಜನ ನಂಬಲ್ಲ ಅಂತಂದ್ರೆ, 4-5 10 ಕಡೆ ಹೋಗ್ಬಿಟ್ಟು ಅವರೊಬ್ರು ಇವರೊಬ್ರು ಹಿಂಗೆ ಹಂಗೆ ಹಿಂಗೆ ಹಿಂಗೆ ಸರ್ಪದೋಷ, ಅವ್ರಿಗೆ ಆ ದೋಷ ಈ ದೋಷ ಅಂತ ಹೇಳಿ ಬಹಳ ಒಂದು ತಪ್ಪು ಸಂದೇಶವನ್ನ ಕೊಡ್ತಾರೆ. ಪ್ರತಿಯೊಬ್ಬ ಮನುಷ್ಯನು ಏನಾದ್ರೂ ಒಂದು ನ್ಯೂನ್ಯತೆ ಇರುತ್ತೆ. ಎಲ್ಲಾನು ತಗೊಂಡಾಗಿ ನಿಮ್ಗೆ ಸರ್ಪದೋಷ ಇದೇನೆ ಅಂತಿದ್ರೆ, ನಾವು ಜ್ಯೋತಿಷ್ಯನ ಯಾರ ಹತ್ರ ಕೇಳ್ಬೇಕಾಗಿತ್ತು? 1 ಫೈನ್ ಡೇ ಅಂದ್ರೆ ರಾಜರ ಹತ್ರ ಕೇಳ್ಬೇಕಾಗತ್ತೆ. ನಾವು ಕೇಳ್ತಾರ ಯಾರು? ಎಲ್ಲೋ ಒಂದ್ ಸ್ವಲ್ಪ ಕಾಂಪೌಂಡ್ರು ಅಂತ ಹೇಳ್ತೀನಲ್ಲ, ಸುಮ್ನೆ ಅಲ್ಲಿ ಇಲ್ಲಿ 50 ರೂಪಾಯಿ 100 ರೂಪಾಯಿ 200 ರೂಪಾಯಿ ಕೂತಿರ್ತಾರಲ್ಲ, ಅವ್ರ ಹತ್ರ ಹೋಗಿ ಕೇಳ್ತಾ ಇದೀವಿ. ಇಲ್ಲ ಅಂದ್ರೆ ನೀವು ಪಿತೃದೋಷ ಇದೆ, ಅದನ್ನ ಸರಿ ಮಾಡ್ಕೊಂಬಿಡಿ, ನಿಮಗೆ ಬಿಸ್ನೆಸ್ ಆಗಿ ಬರುತ್ತೆ. ಪಿತೃದೋಷ ಸರಿ ಮಾಡ್ಕೊಂಬಿಡಿ, ಮದುವೆ ಆಗುತ್ತೆ. ಪ್ರತಿಯೊಂದಕ್ಕೂ ಅವರು ಗ್ಯಾರಂಟಿ ಕೊಡ್ತಾ ಇದ್ರೆ, ಆ ಗ್ಯಾರಂಟಿ ಮನುಷ್ಯ ಇಷ್ಟೊತ್ತಿಗೆ ರಾಜ ಆಗಿರ್ಬೇಕಾಗಿತ್ತು. ಏನಂತೀರಾ? ಆಲೋಚನೆ ಮಾಡಿ. ಆದ್ರೂ ಸ್ವಲ್ಪ ಹುಚ್ಚರು ಮನುಷ್ಯರು. ಯಾಕೆಂದ್ರೆ ಕೆಲಸಗಳು ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರ ಹತ್ರನೂ ಹೋಗ್ತಾರೆ. ಇದರಿಂದ ತುಂಬಾ ಮಾನಸಿಕವಾಗಿ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಒಬ್ರೊಬ್ರು ಒಂಥರ ಹೇಳ್ತಾ ಇರ್ತಾರೆ, ನಿಮಗೆ ಮದುವೆ ಆಗ್ತಾ ಇಲ್ಲ, ಸೊ ಏನೋ ಕುಜಶಾಂತಿನೋ ಅದು ಇದು ಮಾಡ್ತೀರಾ. ನೆಕ್ಸ್ಟ್ ಇನ್ನೊಬ್ರ ಹತ್ರ ಹೋಗ್ತೀರಾ, ಕುಜಶಾಂತಿ ಮಾಡಿದ್ರ, ಆಯ್ತು, ನೆಕ್ಸ್ಟ್ ಇನ್ನೊಂದು ಏನೋ ಯೋಚನೆ ಮಾಡೋಣ, ಸರ್ಪದ್ ಮಾಡಿದ್ರ, ಇನ್ನು ಇರೋ ಪ್ರಾಣಿಗಳನ್ನೆಲ್ಲ ತರ್ತಾರೆ ಮುಂದಕ್ಕೆ ಆಯ್ತಾ. ಇದೇ ತರ ಕಾಂಪೌಂಡರ್ ಬಿಟ್ಬಿಟ್ರೆ ನಾವು ಹುಲಿ ಶಾಂತಿ, ಚಿರತೆ ಶಾಂತಿ, ಕುದುರೆ ಶಾಂತಿ, ಕತ್ತೆ ಶಾಂತಿ ಅಲ್ವಾ? ಈಗ ಕುಂಭ ವಿವಾಹ ಈಗ ಮಡಿಕೆಗೆ ಬಂದಿದೆ, ಮಡಿಕೆ ವಿವಾಹ ಮಾಡಿದ ತಕ್ಷಣ ಚೆನ್ನಾಗುತ್ತೆ. ಏನ್ ಸೈಂಟಿಫಿಕ್ ಪ್ರೂಫ್ ಇದೆ ಅದು ಮಾಡೋದ್ರಿಂದ ಚೇಂಜ್ ಆಗುತ್ತೆ ಅಂತ? ಏನ್ ಚಾಲೆಂಜ್ ಮಾಡ್ತೀರಾ ಹೇಳಿ? ಮಾಡೋರು ಯಾರು ಕುಂಭ ವಿವಾಹ ಮಾಡ್ತಾ ಇದ್ದೀರಾ? ಕುಂಭ ವಿವಾಹ ಸಂಸ್ಕೃತದಲ್ಲಿ ಕೊಟ್ಬಿಟ್ಟಿದ್ದಾರೆ, ಒಪ್ಕೊಳ್ತೀನಿ. ಸಂಸ್ಕೃತದಲ್ಲಿ ನೀಟಾಗಿ ಪ್ರೊಸೀಜರ್ ಕೊಟ್ಟಿದ್ದಾರೆ. ಅದ್ರ ಬ್ಯಾಕ್ ಗ್ರೌಂಡು, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸೈಂಟಿಫಿಕ್ ಹಿನ್ನೆಲೆ ಎಲ್ಲಿದೆ? ಇವತ್ತು ಯಾರೋ ಮೊನ್ನೆ ಬಂದಿದ್ರು, ಸರ್ ಎಲ್ಲಾ ವಿವಾಹನೂ ಮಾಡಿಸ್ಬಿಟ್ವಿ ಸರ್, ಕದಳಿ ವಿವಾಹ, ಕುಂಭ ವಿವಾಹ, ಆದ್ರೂ ಯಾಕೆ ಸರ್ ಮದುವೆ ಕ್ಯಾನ್ಸಲ್ ಆಯ್ತು, ಕಟ್ಟಾಯ್ತು, ನನ್ನ ಮಗಳು ಡಿವೋರ್ಸ್ ಹೋಗಿದ್ದಾಳೆ, ಕೋರ್ಟಲ್ಲಿ ಇದ್ದಾಳೆ, ಗಲಾಟೆ ನಡೀತಾ ಇದೆ, ಜಗಳಗಳು ನಡೀತಾ ಇದೆ, ಯಾಕೆ ಇಷ್ಟೆಲ್ಲ ಮಾಡಿದ್ರೆ ಯಾಕೆ? ಯಾವ ಶಾಸ್ತ್ರದಲ್ಲಿ ಬರ್ದಿದೆ ನೀವು ಎಲ್ಲಾ ಪೂಜೆ ಮಾಡಿಸಿದ್ರೆ ನಿಮಗೆ ರಾಜನಂತ ಗಂಡ ಸಿಗ್ತಾನೆ ಅಂತ ಯಾವ ಶಾಸ್ತ್ರದಲ್ಲಿ ಬರ್ದಿದೆ? ಹಾಗಿದ್ರೆ ಕರ್ಮಫಲ ಅಂದ್ರೆ ಏನು? ಹಾಗಿದ್ರೆ ಕಾಂಪೌಂಡ್ಗಳು ಪೂಜೆ ಮಾಡಿಸಿದ ತಕ್ಷಣ ಕರ್ಮನೇ ಚೇಂಜ್ ಮಾಡಂಗಿದ್ರೆ, ಎಲ್ಲರೂ ಕಳ್ತನ ಮಾಡಿ ಒಂದು ಪೂಜೆ ಮಾಡಿಸಿ ಕರ್ಮ ಚೇಂಜ್ ಮಾಡ್ಕೊಂಡ್ಬಿಟ್ವಿ ಅಂದಂಗಾಯ್ತು. ಈ ಒಂದು ದೃಷ್ಟಿನ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಂಡ್ರೆ, ಅಲ್ಲಿ ಇಲ್ಲಿ ಹೋಗ್ದಲೆ ನಿಜವಾದ ಕರ್ಮಫಲ ನನ್ನಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂತಂದ್ರೆ, ಅದಕ್ಕೊಂದು ಸ್ವಲ್ಪ ಸಣ್ಣ ಫೀಸ್ ಖರ್ಚಾಗುತ್ತೆ. ಅದು 15,000 ರೂಪಾಯಿ ಆಗುತ್ತೆ. 15 ದಿವಸಕ್ಕೆ ಬಂದು ಕಲ್ತು ನೋಡಿ. ಯಾರಿಗೋ ಮಕ್ಳಿಗೆ ಹೇಳೋದಲ್ಲ, ನೀನ್ ಕಲಿಯೋ, ಅವ್ರ ಕಲಿಯೋ, ಮಗಳಿಗೆ ಹೇಳೋದಲ್ಲ, ನೀನ್ ಕಲಿ, ಅಥವಾ ನನ್ಗೆ ಗೊತ್ತಿಲ್ಲ, ಅವ್ರಿಗೆ ಯಾರಿಗೋ ಅಣ್ಣ ಇದ್ದಾನೆ ಅವ್ರ ಕಲಿ, ಅಯ್ಯೋ ನನ್ನ ತಮ್ಮ ಇದ್ದಾನೆ ಅವ್ನ್ ಕಲಿ, ನನಗೆ ಅರ್ಥ ಆಗುತ್ತೋ ಇಲ್ವೋ? ಊರಲ್ಲೆಲ್ಲ ದುಡ್ಡು ಹಾಕಿ ಕೇಳ್ಕೊಂಬರಕ್ಕಾಗತ್ತೆ. ಅದೇ ಸ್ವಲ್ಪ ದುಡ್ಡು ಇಟ್ಕೊಂಡು ನಾನೇ ನೋಡ್ಬಿಡೋಣ ಅನ್ನೋ ಒಂದು ಮನಸ್ಥಿತಿ ಕೆಲವ್ರಿಗೆ ಬರಲ್ವಲ್ಲ. ಊರಲ್ಲಿರೋದೆಲ್ಲ ಪ್ರಾಬ್ಲಮ್. ನೀವು ಯಾರ ಹತ್ರ ಹೋಗ್ಲಿ ನಿಮಗೆ ತಲೆಗೆ ಅಂಟರ್ಸ್ಕೊಂಡ್ ಬರ್ತಿರಲ್ಲ, ಸಮಸ್ಯೆನೇ ಅಂಟರ್ಸ್ಕೊಂಡ್ ಬರೋದು. ಅವ್ರೇನು ಒಳ್ಳೇದು ಹೇಳ್ತಾರ? ನಾನು ಎಷ್ಟೋ ಜನಕ್ಕೆ ಜಾತಕ ಫಸ್ಟ್ ಕ್ಲಾಸ್ ಆಗಿದೆ, ಬ್ಯೂಟಿಫುಲ್ ಆಗಿದೆ, ತಲೆ ಕೆಡಿಸ್ಕೊಬೇಡಿ. ನಾನು ಇಲ್ಲೇ ಹೇಳಿದ್ದೀನಿ, ಇದೇ ವಾಹಿನಿಲಿ ಎಷ್ಟು ಜಾತಕಗಳು ನೋಡಿದೀನೋ ಹೇಳಿದ್ದೀನಿ. ಚೆನ್ನಾಗಿದೆ ರೀ,
ಫಸ್ಟ್ ಕ್ಲಾಸ್ ಆಗಿದೆ, ನೆಕ್ಸ್ಟ್ ಇನ್ನೊಂದು 3 ವರ್ಷ ಆದ್ಮೇಲೆ ಮುಂದಿನ ವರ್ಷ ಎಕ್ಸಲೆಂಟ್ ಆಗಿರ್ತೀರಾ, ಫಸ್ಟ್ ಕ್ಲಾಸ್ ಆಗಿದೆ, ಡೋಂಟ್ ವರಿ. ಸೊ ಜ್ಯೋತಿಷ್ಯದ ಹತ್ರ ಕಾಲ್ ಮಾಡೋದು ಹೋಗೋರ್ದೆಲ್ಲಾನು ನಾವು ನೆಗೆಟಿವೇ ಹೇಳಬೇಕು ಅಂತ ಕೂತಿರ್ತಕ್ಕಂಥ ಒಂದು ಸಮೂಹಕ್ಕೆ ಎಂಟೈರ್ ಒಂದಷ್ಟು ಜನ ಆಲ್ಮೋಸ್ಟ್ 80% ಬಾಗ್ತಾ ಇದ್ದಾರೆ. ಅವ್ರನ್ನ ದೇವರಾಗಿ ನೋಡ್ತಾ ಇದ್ದಾರೆ, ತಪ್ಪಿಲ್ಲ, ದೇವರಾಗಿ ನೋಡಿ. ಆದ್ರೆ ನಿಮಗೆ ಉತ್ತರ ಬರ್ತಕ್ಕಂಥದ್ದೆಲ್ಲ ದೆವ್ವದ್ದೇ, ಪಕ್ಕಾ ದೆವ್ವದ ಉತ್ತರಗಳೇ ಬರೋದು ನಿಮಗೆ ಪಿತೃದೋಷ, ಅವರು ದೆವ್ವ ಆಗಿದ್ದಾರೆ. ಸರ್ಪದೋಷ, ಅದು ಹಾವಿನ ದೆವ್ವ ಆಗಿದೆ. ಎಲ್ಲ ಇಂಥ ಒಂದು ವಿಚಾರದಿಂದನೇ ಜ್ಯೋತಿಷ್ಯ ನಂಬ್ತಾ ಇಲ್ಲ ಮುಂದಿನ ಪೀಳಿಗೆಗೆ ಜ್ಯೋತಿಷ್ಯ ಹಾಳಾಗಕ್ಕೆ ಮುಖ್ಯ ಕಾರಣ, ಮೊದಲನೇ ಕಾರಣ, ಎಲ್ಲಾ ಪಬ್ಲಿಕ್ ಅವರು ಪೂಜೆ ಮಾಡಿಸೋದ್ರಿಂದ ಸಕ್ಸಸ್ ಆಗತ್ತೆ ಅನ್ನೋದು ಮೊದಲನೇ ಪ್ರಾಬ್ಲಮ್. ಎರಡನೆಯದು, ಎಲ್ಲಾ ಕಾಂಪೌಂಡರ್ಗಳು ನೀವು ಬಂದಿದ್ದಕ್ಕೆಲ್ಲ ಈ ಪೂಜೆ ಮಾಡಿಸಿ ಸರೋಗುತ್ತೆ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ಅಲ್ಲ ಅದು, ದೇ ಆರ್ ಗಿವಿಂಗ್ ಓವರ್ ಕಾನ್ಫಿಡೆನ್ಸ್ ಬಿಕಾಸ್ ದೇ ಹ್ಯಾವ್ ಬೀನ್ ಟೇಕನ್ ಮನಿ. ಎಷ್ಟೋ ಜನ ಪಾಪ ಹೋಗಿದ್ದಾರೆ, ವಾಪಸ್ಸು ಅಳ್ತಾರೆ ನನ್ನ ಹತ್ರ ಬಂದು, ಸರ್ ಅವ್ರ ಹತ್ರ ಹೋಗಿದೆ, ಫಸ್ಟ್ 40,000 ಕೊಟ್ಟೆ ಸರ್, ಯಾಕೋ ಸರಿಗೆ ಪೂಜೆ ಸರೋಗಿಲ್ಲ, ಇನ್ನೊಂದು 15 ಕೊಡಿ, ಇನ್ನೊಂದ್ ಸತಿ ಮಾಡ್ಬಿಡ್ತೀನಿ ಅಂತ ಹೇಳಿ ಅಲ್ಲೂ ಕೊಟ್ಟ. 3ನೇ ಸತಿ ಹೋದಾಗ ನನಗೆ ಬಾಯಿ ಬಂದಂಗೆ ಬೈತಾ ಇದಾರೆ, ಸರ್ ಕರ್ಮ ಕಟ್ಕೊಂಡ್ಬಿಡ್ತೀಯ ನೀನು, ಹಂಗೆ ಹಿಂಗೆ ಬೇರೆ ಬೇರೆ ಅದು ಕೆಲವು ಪದಗಳು ಹೇಳಿದ್ದಾರೆ, ಅದು ನನ್ನ ವಾಹಿನಿಯಲ್ಲಿ ಹೇಳಲ್ಲ. ಅಂಥದ್ದೆಲ್ಲ ಕಾಂಪೌಂಡರ್ಗಳು ಜ್ಯೋತಿಷ್ಯರ ಡ್ರೆಸ್ ಹಾಕೊಂಡು ಬೈದ್ ಕಳಿಸಿದಿರಲ್ಲ. ಮತ್ತೆ ಫಸ್ಟ್ ನೀವು ದುಡ್ಡಿಸ್ಕೊಳ್ಬೇಕಾದ್ರೆ ಎಷ್ಟು ನಯವಿನೇ ಇತ್ತು ಆಗತ್ತೆ ಅಂತ. ಅಂದ್ರೆ ನೀವೆಲ್ಲ ಒಂದು ಕಲ್ಲು ಹೊಡಿತಾ ಇದ್ದೀರಾ, ಮಾವಿನಕಾಯಿ ಬಿದ್ರು ಬೀಳ್ಲಿ ಅಂತ. ಪಾಪ ಜನ ಮರಳೋ ಜಾತ್ರೆ ಮರಳೋ ಓಡ್ತಾ ಇದಾರೆ, ಒಂದಷ್ಟು ಜನ ಕೂಗ್ತಾ ಇದಾರೆ ಜ್ಯೋತಿಷ್ಯ ಸುಳ್ಳು ಅಂತ. ಇಲ್ಲಿ ನಾವಿಲ್ಲಿ ಕೂಗ್ತಾ ಇದೀವಿ ಜ್ಯೋತಿಷ್ಯ ನಿಜ ಕಲ್ತ್ಕೊಳ್ಳಿ ಬಂದು ಅಂತ. ವೆರಿ ಡೇಂಜರಸ್. ಅದ್ರಲ್ಲಿ ಕೆಲವು ವಾಹಿನಿಗಳಂತೂ ಯಾರನ್ನ ಕೂರಿಸಿ ಬರೀ ರಾಶಿ ಭವಿಷ್ಯ ಹೇಳಿಸ್ಬಿಡ್ತಾರೆ, ಅಲ್ಲೂ ಮೋಸ ಮಾಡ್ತಾರೆ. ಅದೆಲ್ಲ ರಾಶಿ ಭವಿಷ್ಯಲ್ಲೇ ಹೇಳಿಸಿ ಏನ್ ಡಿರೈವ್ ಮಾಡ್ತಾ ಇದಾರೆ ಕೆಲವು ವಾಹಿನಿಗಳು, ದೊಡ್ಡ ದೊಡ್ಡ ಚಾನೆಲ್ಗಳು, ಗೊತ್ತಿಲ್ಲ. ವಾಟ್ ಆರ್ ಯು ಪೀಪಲ್ ಡಿರೈವಿಂಗ್ ಔಟ್ ಆಫ್ ಇಟ್? ಅಲ್ಲಿ ಯಾವುದೇ ಇದು ಮಾತಾಡಂಗಿಲ್ಲ, ಧರ್ಮದ ಬಗ್ಗೆ ಮಾತಾಡಂಗಿಲ್ಲ, ರಾಶಿ ಗ್ರಹದ ಬಗ್ಗೆ. ಮತ್ತೆ ಆ ರಾಶಿ ಮತ್ತೆ ಅಸ್ಟ್ರಾಲಜಿ ಇಸ್ ಪಾರ್ಟ್ ಆಫ್ ದಿ ಧರ್ಮ. ಕರ್ಮದ್ ನೋಡ್ಕೊಳ್ಳಿ, ನಮ್ಮ ಭಗವದ್ಗೀತೆಯಲ್ಲಿ ಏನ್ ಹೇಳಿದೆ ಅದ್ ನೋಡ್ಕೊಳ್ಳಿ, ಅವೆಲ್ಲ ಏನಿಲ್ಲ. ಪ್ರೋಟೋಕಾಲ್ ಇಷ್ಟೇ ಹೇಳ್ಬೇಕು, ಇಷ್ಟೇ ಮಾಡಬೇಕು. ದಟ್ ಈಸ್ ವೇರ್ ಅಗೈನ್ ಸಮಾಜನ ತಿತ್ತಕ್ಕಂತ ಕೆಲಸ ಆಗಿರ್ತಕ್ಕಂಥ ಆ ಒಂದು ಮಾಧ್ಯಮನೂ ಕೂಡ ಎಲ್ಲೋ ಒಂದು ಕಡೆ ಈ ಜ್ಯೋತಿಷ್ಯದ ವಿಚಾರದಲ್ಲಿ ಹೋಗ್ಬಿಟ್ಟಿದೆ. ಯಾರು TRP ಜಾಸ್ತಿ ಬರುತ್ತೋ, ಹೆಂಗ್ ಹೇಳ್ತಾನೋ, ಏನ್ ಬೈತಾನೋ ಅಂತವ್ರನ್ನ ಬಂದು ಕೂರ್ಸೋದು. ಊರಲ್ಲಿ ಯಾರು ಮೇಧಾವಿಗಳೇ ಇಲ್ಲ, ಅಂತವ್ರೇ ಬಂದು ಕೂರಿಸಿ ಅದಂಗಾಗ್ಬಿಡುತ್ತೆ, ಇದಂಗಾಗ್ಬಿಡುತ್ತೆ, ಅಲ್ಲಿ ಬೆಂಕಿ ಇಲ್ಲಿ ಬೆಂಕಿ, ಎಲ್ಲಾ ಕಡೆನೂ ಬೆಂಕಿ, ಪ್ರತಿ ಸತಿ ಬೆಂಕಿ ಇರುತ್ತೆ. ಪಿನ್ ಪಾಯಿಂಟ್, ಅಕ್ಯುರೇಟ್, ಇದು ಹಿಂಗೆ 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 ಇಸ್ ನಾಟ್ ಸೋ ಈಸಿ. ಇಂಥವ್ರನ್ನೆಲ್ಲ ತಗೊಂಡು ಅಲ್ಲಿ ಗುರುಗಳ ಯಾರೋ ಒಬ್ರು ಹೇಳಿರ್ತಾರೋ ಗುರುಗಳನ್ನ ತಿಳ್ಕೊಳ್ಳೋಣ, ಅಲ್ಲಿ ಕೆಳಗಡೆ ಕಮೆಂಟ್ ನೋಡ್ಬೇಕೆಲ್ಲ, ಬರೀ ಕಚಡ ಕಮೆಂಟೇ. ಆ ಗುರುಗಳನ್ನ ನಿಲ್ಸೋ ಕಮೆಂಟ್ಗಳೇ ಕೆಳಗಡೆ. ಅಟ್ಲೀಸ್ಟ್ ಅವ್ನು ಹೇಳ್ತಾರೆ ಸುಳ್ಳು ಅಂತ ಈಗ ಸದ್ಯಕ್ಕೆ ಇಟ್ಕೊಳ್ಳೋಣ, ಅಥವಾ ನಿಜಾನೇ ಹೇಳ್ತಾರೆ ಅಂತ ಸೈಡಲ್ಲಿ ಇಟ್ಕೊಳ್ಳೋಣ. ಎರಡಕ್ಕೂ ಒಂದೇ ಕೆಳಗಡೆ ಉತ್ತರ. ಇವನ್ ಭವಿಷ್ಯ ಗೊತ್ತಾ, ಇವನ್ ಯಾವಾಗ ಸಾಯ್ತಾನ ಗೊತ್ತಾ? ಇಂಥ ಕಮೆಂಟ್ಗಳಿಗೆ ಗುರುಗಳು ಬಯಸ್ಕೊಳ್ಳಕ್ಕೆ ಕೆಲವು ನಮ್ಮ ಈ ಮಾಧ್ಯಮಗಳು ಅದು ಇದು ಎಲ್ಲ ನಾವು ಹಾಕೊಂಡು ಟೋಪಿ ಹಾಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇವತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಕಮೆಂಟ್ ಇಂದ ಏನಾಗಿದೆ ಅಂತ ಗೊತ್ತಾಗಿದೆ ಅಲ್ವಾ? ನನಗೂ ಮಾಡ್ತಾರೆ ಕಮೆಂಟ್, ಮಾಡ್ಕೊಳ್ಳಿ. ಒಂದು ಕಮೆಂಟ್ ಇಂದ ಯಾವ ಲೆವೆಲ್ಗೆ ಹೋಗಿದೆ ಅಂತ ಗೊತ್ತಾಯ್ತಲ್ವಾ ಜೀವನ. ಹಾಗೆ ಕಮೆಂಟ್ ಮಾಡೋರು ಸ್ವಲ್ಪ ಗಮಂಡಿಗಳು, ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಪಬ್ಲಿಕ್ ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು ಅಂತ ಹೇಳಿ, ಆದ್ರೂ ನೀವು ಒಬ್ರು ಮನುಷ್ಯರೇ, ಅದನ್ನ ತಿಳ್ಕೊಳ್ಳಿ. ಪಬ್ಲಿಕ್ ಅಂದ್ರೆ ಅದೇನೋ ಒಂಥರ ಸಮೂಹ ಅಲ್ಲ, ಅಲ್ಲಿ ಪ್ರತಿಯೊಬ್ಬ ಮಾಡೋನು ಒಬ್ಬ ವೈಯಕ್ತಿಕವಾಗಿರ್ತಕ್ಕಂಥ, ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವನ ನಿಜವಾದ ಬಣ್ಣಗಳನ್ನ ಅಲ್ಲಿ ಹಾಕ್ತಾನೆ, ಅರ್ಥ ಆಯ್ತಾ? ಸೊ ಕಮೆಂಟ್ ಹಾಕ್ತಕ್ಕಂತ ಜನಗಳೆಲ್ಲ ಯಾರಲ್ಲಿ ಕೆಳಗಡೆ ಎಲ್ಲ ಹಾಕೋರಂದ್ರೆ ಅವ್ರ ನಿಜವಾದ ಬಣ್ಣಗಳಲ್ಲಿ ಹಾಕ್ತಾ ಇದಾರೆ ಅಷ್ಟೇ. ನಂದು ಯಾವ್ದು ಬ್ಲ್ಯಾಕಾ, ನಂದು ಪ್ಯೂರ್ ವೈಟಾ, ನಂದು ರೆಡ್ ಅಲ್ಲಿ ಹಾಕೊಂಡು ತೋರಿಸ್ತಾ ಇದ್ದೀರಿ ಅಷ್ಟೇ. ನೀವು ಇನ್ನೊಬ್ರಿಗೆ ಏನೋ ಕಮೆಂಟ್ ಕಳಿಸ್ತಾ ಇದ್ದೀರಿ ಅಂತ ಅನ್ಕೋಬಹುದು ಅಷ್ಟೇ. ಮೇರಿಲ್ಲರ್ ಒಬ್ಬ ನೋಡಿರ್ತಾನೆ ನೀನ್ ಯಾವ ಕಲರ್ ಹೊಡೆದೆ ಪೇಂಟ್ ಅಂತ, ನಿನಗೂ ಅದೇ ಕಲರ್ ಪೇಂಟ್ ವಾಪಸ್ ಹೊಡಿತೀನಿ, ವೇಟ್ ಮಾಡು. ಯಾವ್ದು ರೈಟ್ ಯಾವ್ದು ರಾಂಗ್, ವೈ ಸಿಂಪ್ಲಿ ಟು ಕಮೆಂಟ್. ಈಗ ನಿಮಗೆ ಕಮೆಂಟ್ ಮಾಡಿದ್ರೆ ನೀವು ಅಷ್ಟೊಂದು ಗ್ರೇಟಾ? ಅಷ್ಟೊಂದು ಗ್ರೇಟ್ ಆಗಿದ್ರೆ ನೀವು ಎಲ್ಲೋ ಇರ್ತಾ ಇದ್ರಿ. ನಿಮ್ಗೆ ಕಮೆಂಟ್ ಮಾಡಕ್ಕೆ ಪುರ್ಸತ್ತಿದೆ ಅಂತಂದ್ರೆ ನೀವು ಗ್ರೇಟ್ ಅಲ್ಲ. ಪಕ್ಕ ನಿಮ್ ಕಮೆಂಟ್ ಮಾಡೋಕ್ಕೆ ಪುರ್ಸತ್ತಿದೆ ಅಂತಂದ್ರೆ ನೆಗೆಟಿವ್ ಆಗಿ ನೀವು ಓದ್ಲ ಪಕ್ಕ.
ಯಾಕಂದ್ರೆ ಕೆಲಸ ಇರೋರು ಆ ಕಡೆ ನೋಡಲ್ಲ. ಅಯ್ಯೋ ನನಗೆ 108 ಕೆಲಸ ಇರುತ್ತಪ್ಪ, ಅವ್ನು ಏನ್ ಇನ್ಫಾರ್ಮೇಶನ್ ಇಲ್ದ ವಿಚಾರ ತಿಳ್ಕೊಂಡೆ, ಏನ್ ಕಮೆಂಟ್ ಏನ್ ಮಾಡೋದು ತಿಳ್ಕೊಂಡೆ, ಅವ್ರು ಹೇಳಿದ್ರು ಓಕೆ, ಅವ್ರು ಹೇಳಿದ್ರೆ ರೈಟ್ ಇರ್ಬೋದು, ರಾಂಗ್ ಇರ್ಬೋದು, ತಿಳ್ಕೊಂಡೆ ಮುಂದೆ ಹೋದೆ. ಅದಕ್ಕೊಂದು ಹಾಕಿ ಟಕ್ 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 ಅಂತ ಹಾಕಿದ್ರೆ ನಿನಗಿಲ್ಲಿ 100 ಬರ್ತವೆ ಇಲ್ಲಿ ಹಾಕತ್ತಿಂದು ಲೈಫಲ್ಲಿ. ನಿನಗೆ ಮೆಸೇಜ್ಗಳು ಬರಲ್ಲ, ಒರಿಜಿನಲ್ ಆಗೇ ಬಂದ್ಬಿಡ್ತಾರೆ ನಿನಗೆ. ಅದಾಗೆ ಆಗುತ್ತೆ. ದಟ್ ಈಸ್ ವೈ ದಿಸ್ ಸೋಷಿಯಲ್ ಮೀಡಿಯಾ ಈಸ್ ಪಾರ್ಟ್ ಆಫ್ ರಾಹು ತತ್ವ. ತುಂಬಾ ಜನಗೆ KN ರಾವ್ ಅವರು ಹೇಳಿದ್ರು, ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಯಾವಾಗ ಈ ಮೀಡಿಯಾ, ನಾನು ಮಾಡ್ತಾ ಇರೋ ಮೀಡಿಯಾ ಅಥವಾ ಎಲೆಕ್ಟ್ರಾನಿಕ್ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ಬಂತೋ, ರಾಹುವಿನ ತತ್ವ ಆಡ್ ಆಯ್ತು. ರಾಹುವಿನ ತತ್ವ ಆಡ್ ಆಯ್ತು. ರಾಹು ಅರ್ಧ ಒಳ್ಳೆಯವನು ಅರ್ಧ ಕೆಟ್ಟವನು, ಅರ್ಧ ಒಳ್ಳೆಯವನು ಅರ್ಧ ಕೆಟ್ಟವನು. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ರಾಹುವಿನ ಒಂದು ತತ್ವನ ಎಲ್ಲಾನು ಬ್ಯಾಡ್ ಮಾಡ್ಬಿಟ್ಟಿದ್ದಾರೆ. ಅದು ತಪ್ಪದು. ಎಷ್ಟೋ ಜನ ರಾಹು ಒಳ್ಳೆ ಸ್ಥಾನದಲ್ಲಿದ್ದಾಗ ರಿಸರ್ಚ್ ಫೀಲ್ಡು, ಮತ್ತೆ ನಾನು ಚಾಲೆಂಜ್ ಮಾಡ್ತೀನಿ, ಬಟ್ ಎಲ್ಲ ನನ್ನ ಹತ್ರ ಜಾತಕ ಇಲ್ಲ ಎಷ್ಟೋ ಜನದ್ದು. ಈ ಸ್ಪೇಸ್ ಅಲ್ಲಿರೋರು, ಮತ್ತೆ ಈ ಒಂದು ಇಸ್ರೋ ಸೈಂಟಿಸ್ಟ್ಗಳು, ಮತ್ತೆ ಯಾರ್ಯಾರು ಹೊಸ ಹೊಸದು ಟೆಕ್ನಾಲಜಿ ಕಂಡುಹಿಡಿತಾರಲ್ಲ, ಅವ್ರದ್ದು ರಾಹು ಇನ್ಫ್ಲೂಯೆನ್ಸ್ ಹೈಯೆಸ್ಟ್ ಇರುತ್ತೆ. ರಾಹು 10ನೇ ಮನೇಲಿರುತ್ತೋ ಅಥವಾ 8ನೇ ಮನೇಲಿರುತ್ತೋ 11ನೇ ಮನೇಲಿರುತ್ತೋ ಹೈಯೆಸ್ಟ್ ಇನ್ಫ್ಲೂಯೆನ್ಸ್ ಇರುತ್ತೆ. ನಮ್ಮಲ್ಲಿ ಕಾಂಪೌಂಡರ್ಗೆ ರಾಹು ದೋಷ ಅಂತ ಹೇಳ್ತಾರೆ. ಆ ರಾಹು ತಲೆ ಇರ್ತಕ್ಕಂಥದ್ದು, ಹಿ ಇಸ್ ನಾಟ್ ಎ ಪ್ಲಾನೆಟ್, ಹಿ ಇಸ್ ಜಸ್ಟ್ ಎ ಶ್ಯಾಡೋ, ಒಂದು ಡಾಟ್ ಅಷ್ಟೇ. ಅದು ಸೂರ್ಯ ಚಂದ್ರನಿಂದ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ರಾಹು ಬರ್ತಕ್ಕಂಥದ್ದು, ಕೇತು ಬರ್ತಕ್ಕಂಥದ್ದು ಸೂರ್ಯ ಚಂದ್ರನಿಂದ. ಅರ್ಥ ಆಯ್ತಾ? ಸೂರ್ಯನ ಒಂದು ಪಾತ್ ಅಂದ್ರೆ ಭೂಮಿ ಪಾತ್ ಅಂತ ನಾವು ಇಂಡೈರೆಕ್ಟ್ ಆಗಿ ಹೇಳ್ತೀವಿ, ಚಂದ್ರನ ಒಂದು ಪಾತ್, ಎರಡು ಇಂಟರ್ಸೆಕ್ಷನ್ ಆದಾಗ ದಿ ಪವರ್ ಆಫ್ ದಿ ಸನ್ ಅಂಡ್ ಮೂನ್ ಈಸ್ ಈಕ್ವಲ್ ಟು ರಾಹು ಕೇತು. ಒಬ್ಬರೊಬ್ಬರ ಜಾತಕದಲ್ಲಿ ಸೂರ್ಯ ಚಂದ್ರ ಪವರ್ಫುಲ್ ಇದ್ರೆ ರಾಹು ಪವರ್ಫುಲ್ ಆಗ್ಬಿಟ್ಟಿರ್ತಾನೆ, ಕೇತು ಪವರ್ಫುಲ್ ಆಗಿರ್ತಾನೆ. ಸೂರ್ಯ ಚಂದ್ರ ವೀಕ್ ಆಗ್ಬಿಟ್ಟಿದ್ರೆ ರಾಹು ವೀಕು, ಕೇತು ವೀಕ್ ಆಗ್ಬಿಡ್ತಾನೆ. ಸೊ ರಾಹು ಕೇತು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸೂರ್ಯ ಚಂದ್ರನ ಮೇಲೆನೆ ಡಿಪೆಂಡ್ ಆಗಿರೋದು ಜಾತಕದಲ್ಲಿ. ಸೊ ಸೂರ್ಯ ಚಂದ್ರ ಚೆನ್ನಾಗಿದ್ರೆ, ಸೂರ್ಯ ಅಂದ್ರೆ ಫೇಮಸ್ ಆಗೋದು, ಚಂದ್ರ ಅಂದ್ರೆ ಮೈಂಡ್ ಸ್ಟ್ರಾಂಗ್ ಆಗಿರೋದು. ಸೊ ಸೂರ್ಯ ಚಂದ್ರ ಚೆನ್ನಾಗಿದ್ರೆ ರಾಹು ಕೇತುಗಳು ಅವರವರ ಕಾಲದಲ್ಲಿ, ಸೂರ್ಯ ಚಂದ್ರ ಚೆನ್ನಾಗಿರೋದ್ರಿಂದ ರಾಹು ಕೇತುಗಳು ಅವರವರ ಕಾಲದಲ್ಲಿ ಅತ್ಯಂತ ಎತ್ತರ ತಗೊಂಡು ಹೋಗ್ತಾರೆ, ಬಿಕಾಸ್ ಆಫ್ ದಿ ಸನ್ ಅಂಡ್ ದಿ ಮೂನ್. ಈ ಸೀಕ್ರೆಟ್ಸ್ ಎಷ್ಟೊಂದು ಜನ ಗೊತ್ತಿಲ್ಲ. ರಾಹು ದೇಶ ನಡೀತಾ ಇದೆಯಾ? ತಗೋ. 7ನೇ ಮನೆ ರಾಹು ಇದೆಯಾ? ಅದು ಒಳ್ಳೆ ಕಾಂಬಿನೇಷನ್ ಇದ್ದು ಸೂರ್ಯ ಚಂದ್ರ ಚೆನ್ನಾಗಿತ್ತು ಅಂದ್ರೆ 7ನೇ ಮನೆ ಇರೋ ರಾಹು ದಿ ಗ್ರೇಟೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ದಶಾದಲ್ಲಿ. ಯಾಕಂದ್ರೆ ಸೂರ್ಯ ಚಂದ್ರ ಮೇಲೆ ಸ್ವಲ್ಪ ಡಿಪೆಂಡ್ ಆಗುತ್ತೆ ಇಂಡೈರೆಕ್ಟ್ಲಿ. ಯಾಕಂದ್ರೆ ಅದ್ರದ್ದು ಕ್ರಿಸ್ ಕ್ರಾಸ್ ಪಾಯಿಂಟ್ ರಾಹು ಪಾಯಿಂಟ್, ಕೇತು ಪಾಯಿಂಟ್. ಅದು ಯಾವುದೇ ಗ್ರಹ ಅಲ್ಲ, ಅದು ಗ್ರಹ ಎಲ್ಲೂ ಇಲ್ಲ. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರು, ರಾಹು ಅನ್ನೋದು ಗ್ರಹ ಇಲ್ವೇ ಇಲ್ಲ. ಅದು ಒಂದು ಇಮ್ಯಾಜಿನರಿ ಒಂದು ಸರ್ಕಲಿಂಗ್ ಡ್ರಾ ಮಾಡಿದ್ರೆ, ಇಲ್ಲಿಂದ ಇನ್ನೊಂದು ಡ್ರಾ ಮಾಡಿದ್ರೆ, ಇದರಲ್ಲಿ ಒಂದು ನಿಮ್ಗೆ ಏರಲ್ಲಿ ಡ್ರಾ ಮಾಡಿದ್ರೆ, ಆ ಡ್ರಾ ಮಾಡಿರೋದು ಇಂಟರ್ಸೆಕ್ಷನ್ ಪಾಯಿಂಟ್ ರಾಹು ಕೇತು. ಸೊ ಆ ಪಾಯಿಂಟ್ ಸನ್ ಅಂಡ್ ಮೂನ್ ಇಂಟರ್ಸೆಕ್ಷನ್ ಇಂದ ಬಂದಿರೋದ್ರಿಂದ ಸನ್ನು ಮೂನು ಸ್ಟ್ರಾಂಗ್ ಆಗಿದ್ರೆ ಆ ಬಿಂದುಗಳು ಸ್ಟ್ರಾಂಗ್ ಆಗಿರುತ್ತೆ. ಆ ಬಿಂದುಗಳು ಸ್ಟ್ರಾಂಗ್ ಆಗಿದ್ರೆ ಅದನ್ನ ರಾಹುಕೇತು ಅಂತ ಕರಿತೀವಿ. ಆ ರಾಹುಕೇತು ಸ್ಟ್ರಾಂಗ್ ಆಗಿದ್ರೆ, ರಾಹುಕೇತು ದಶಗಳು ಬಂದಾಗ ಎಕ್ಸಲೆಂಟ್ ಆಗಿರ್ತಾರೆ, ಫಾರಿನ್ಗೆ ಹೋಗ್ತಾರೆ, ಒಳ್ಳೊಳ್ಳೆ ಟೆಕ್ನಾಲಜಿನ ತಗೊಂಡ್ಬರ್ತಾರೆ, ಸೈನ್ಸ್ ತಗೊಂಡ್ಬರ್ತಾರೆ, ಒಳ್ಳೊಳ್ಳೆ ಸರ್ಜನ್ಸ್ ಆಗ್ತಾರೆ ರಾಹು ಚೆನ್ನಾಗಿದ್ದಾಗ. ಎಲ್ಲ ತಗೊಂಡೋಗಿ ಈ ಕಾಂಪೌಂಡರ್ ತರ ರಾಹುನ ಪೂಜೆ ಮಾಡಿಸಿ, ಅದಕ್ಕೆ ದಾನ ಮಾಡಿಸಿ, ಆ ಗುಡ್ ಕಾಂಬಿನೇಷನ್ ನ ರಿಡ್ಯೂಸ್ ಮಾಡಿಸಿ ಎಷ್ಟೋ ಜನ ಈ ಹೆಚ್ಚು ಪೂಜೆ ಮಾಡಿಸೋರ್ದು ಏಳಿಗೆ ಆಗಿಲ್ಲ ಪಕ್ಕ. ಇವತ್ತು ನಾನು ಯಾವ್ದಾದ್ರು ಕಲ್ ಮೇಲೆ ಬರೆದು ಹೋಗ್ತೀನಿ, ಇವತ್ತು ಕಲ್ ಮೇಲೆ ಬರೆದು ಹೋಗ್ತೀನಿ. ಯಾಕಂದ್ರೆ ಶಾಸನ ಅಂತಾರೆ ಅತಿ ಹೆಚ್ಚು ಬರೀ ಪೂಜೆ ಮಾಡ್ಕೊಂಡಿರೋರು ಯಾರು ಉದ್ಧಾರ ಆಗಿಲ್ಲ, ಎಫರ್ಟ್ ಕೊಟ್ಟಿಲ್ಲ. ಭಗವಂತನಿಗೆ ಇಷ್ಟ ಆಗಲ್ಲ. ಏನ್ 3 ಹೊತ್ತು ಆ ಪೂಜೆ ಈ ಪೂಜೆ, ಈ ದೋಷ ಆ ದೋಷ ತಿಕ್ಕಲ್ ಮಾಡಿ ಹುಚ್ಚನ್ ಮಾಡಿ ಆಚೆ ಹಾಕ್ಬಿಡ್ತಾನೆ. ನಿಮ್ ಜಾತಕ ಚೆನ್ನಾಗಿದ್ರು ಕೂಡ ಅತಿ ಹೆಚ್ಚು ಎಕ್ಸ್ಪ್ಲಾಯ್ಟೆಡ್ ಸಮಥಿಂಗ್. ವಿ ಕೆನಾಟ್ ಎಕ್ಸ್ಪ್ಲಾಯ್ಟ್ ಸಮಥಿಂಗ್ ಅಲ್ವಾ? ಯೋಚನೆ ಮಾಡಿ. ನನ್ನ ಜಾತಕ ಇವನ ಹತ್ರ ತೋರಿಸು, ಏನೋ ಪೂಜೆ ಮಾಡಿಸ್ಬೇಕಾ, ಇದು ಮಾಡಿಸು, ವೆರ್ ಇಸ್ ಎಕ್ಸ್ಪ್ಲಾಯ್ಟೇಷನ್. ಇವನ ಹತ್ರ ತೋರಿಸು, ಅವನು ಯಾವ್ದೋ ಇನ್ನೊಂದು ಹೇಳ್ತಾನೆ, ಅದು ಮಾಡಿಸು. ಯು ಆರ್ ಜಸ್ಟ್ ನಾಟ್ ವರ್ಕಿಂಗ್. ನೀನು ಹೋಗಿ ನಿನ್ನ ಕೆಲಸ ನೀನು ಮಾಡು, ಟೈಮ್ ಬಂದಾಗ ಎಲ್ಲ ಮಾಡಿಸ್ತೀನಿ, ಒಳ್ಳೇದೇ ಮಾಡಿಸ್ತೀನಿ, ಡೋಂಟ್ ವರಿ. ನೀನ್ ಎಲ್ಲ ಏನೂ ಕಿತಾಪತಿ ಎಲ್ಲ ಊರಲ್ಲೆಲ್ಲ ತಗೊಂಡಾಗ ನೀನು ಮಾಡ್ತೀನಿ. ಯು ಆರ್ ಎಕ್ಸ್ಪ್ಲಾಯ್ಟಿಂಗ್ ದಟ್ ಚಾರ್ಟ್. ಡೋಂಟ್ ಎಕ್ಸ್ಪ್ಲಾಯ್ಟ್ ದಟ್ ಚಾರ್ಟ್, ಪ್ಲೀಸ್ ಡೋಂಟ್ ಎಕ್ಸ್ಪ್ಲಾಯ್ಟ್ ಇಟ್. ಎಕ್ಸ್ಪ್ಲಾಯ್ಟೇಷನ್ ಅಂದ್ರೆ ಗೊತ್ತಲ್ಲ, 3 ಹೊತ್ತು ಹೋಗ್ಬರೋದು ಇದ್ರೆ ತಪ್ಪದು. ದಯವಿಟ್ಟು ತಿಳ್ಕೊಡಿ, ಎಕ್ಸ್ಪ್ಲಾಯ್ಟೇಷನ್ ಮಾಡಬೇಡಿ. ತುಂಬಾ ಲೇಡೀಸ್ ಹೈಯೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ನಿಮ್ಮ ಮಕ್ಕಳ ಜಾತಕ ಮಾಡಿದ್ರು, ಊರವ್ರಿಗೆಲ್ಲ ತೋರಿಸೋದು.
ನಾನು ಕಾಂಪೌಂಡರ್ ಅಂತ ಅವ್ರೊಬ್ಬರನ್ನೇ ನಂಬ್ತೀರಾ, ಅವ್ರೊಬ್ಬರ ಹತ್ರನೇ ಹೋಗಿ ಅವ್ರ ಹತ್ರ ಹೇಳ್ಬಿಡಿ ಎಲ್ಲ ಇದಾಗಿಲ್ಲ, ಇದು ಯಾವಾಗ ಮಾಡ್ತೀರಾ, ಬೇಕಾದ್ರೆ ಅಲ್ಲೇ ಕುತ್ಕೊಂಡ್ಬಿಡಿ, ನಿಮ್ಮ ಕೈಲಿ ಎಲ್ಲ ಕೊಟ್ಟಿದ್ದೀನಿ, ದುಡ್ಡು ಕೊಟ್ಟಿದ್ದೀನಿ, ಅವ್ರ ಹತ್ರನೇ ಇದ್ಬಿಡಿ. ದಟ್ ಈಸ್ ಬೆಟರ್. ಡೋಂಟ್ ಗೋ ಅಂಡ್ ಎಕ್ಸ್ಪ್ಲಾಯ್ಟ್ ಯುವರ್ ಚಾರ್ಟ್. ಯಾಕಂದ್ರೆ ಆ ಚಾರ್ಟ್, ಬರ್ತ್ ಚಾರ್ಟ್ ಅನ್ನೋದು ನಿಮ್ಮ ಹಿಂದಿನ ಜನ್ಮದಿಂದ ಬಂದಿರತಕ್ಕಂಥದ್ದು. ಅದನ್ನ ನೀವು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಕುತ್ಕೊಳಕ್ಕಾಗಲ್ಲ. ಬಂದಿದ್ದನ್ನ ನೋಡಿಕೊಂಡು ಅಲ್ಲಿವರೆಗೂ ಕಷ್ಟ ಇದೆ, ಅನುಭವಿಸ್ಬಿಡ್ತೀನಿ ಬಿಡು. ಒಂದು ಅಕ್ಟೋಬರ್ ಆದ್ಮೇಲೆ ಸ್ವಲ್ಪ ಚೆನ್ನಾಗಿದೆ, ಅಲ್ಲಿವರೆಗೂ ಸುಮ್ಮನಿದ್ದು ಬಿಡ್ತೀನಿ. ದಟ್ ಈಸ್ ಪ್ರೇಯರ್. ಆ ಅಕ್ಟೋಬರ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಅಲ್ಲಿ ರಾಹು ಏನೋ ಬಂದಿರುತ್ತೆ, ಅದನ್ನು ಹೋಗಿ ಆ ಪೂಜೆ ಮಾಡಿಸಿ ಇಲ್ಲಿ ಮಾಡಿಸಿ ಟೈಮ್ ವೇಸ್ಟ್ ಮಾಡಿ ಎಕ್ಸ್ಪ್ಲಾಯ್ಟ್ ಮಾಡಿದಾಗ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ. ಅದು ದಿಸ್ ಇಸ್ ರಿಯಲ್. ಜಪ ತಪಗಳು ಮಾಡ್ಕೊಳ್ಳಿ ಅಷ್ಟೇ, ಅದನ್ನ ಹೋಗಿ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ಕಷ್ಟ. ಇಷ್ಟೇ. ಅದಕ್ಕೆ ಎಕ್ಸ್ಪ್ಲಾಯ್ಟ್ ಮಾಡಕ್ ಹೋಗ್ಬೇಡಿ. ಮಂಡೇ ಬಂದು ಕಲ್ತು ಚೆನ್ನಾಗಿಲ್ಲ, ಎಲ್ಲಿವರೆಗಿದೆ ಸುಮ್ಮನಿದ್ದು ಬಿಡಿ. ಯು ಆರ್ ನಾಟ್ ಎಕ್ಸ್ಪ್ಲಾಯ್ಟಿಂಗ್ ಇಟ್, ಯು ಆರ್ ಲಿವಿಂಗ್ ದಿ ಕರ್ಮ ಟು ಫ್ಲೋ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕರ್ಮವನ್ನ ಹಾಗೇ ಹರಿಲಿ ಬಿಡಿ. ಕೆಟ್ಟದ್ದು ಇದೆ ನಡಿಲಿ ಬಿಡಿ, ಅನುಭವಿಸ್ತೀನಿ ಸ್ವಲ್ಪ, ಆಮೇಲೆ ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀನಿ. ಎಸ್, ಅದು ಮದುವೆ ಆಗಿರ್ಬೋದು, ಯಾವ್ದಾರು ಆಗಿರ್ಬೋದು. ಅಷ್ಟು ಸಿಂಪಲ್ ಕಾನ್ಸೆಪ್ಟ್ ಎಷ್ಟೋ ಜನ ಲೇಡೀಸ್ಗೆ ಅರ್ಥ ಆಗ್ತಾ ಇಲ್ಲ. ಆ ಲೇಡೀಸ್ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಜೆಂಟ್ಸ್ ಕೆಲವರು ಒಂದು ಬ್ಯಾಚ್ ಇದೆ, ಒಂದು ಜೆಂಟ್ಸ್ ಬ್ಯಾಚ್. ಎಲ್ಲೆಲ್ಲಿ ಲೇಡೀಸ್ ಹೋಗ್ತಾರ ಅಲ್ಲೆಲ್ಲ ಹೋಗೋದು, ಕೇಳೋದು, ಜೊತೆ ಇವನಂಗನ್ನ ಅವನಿಂದ ಎಕ್ಸ್ಪ್ಲಾಯ್ಟ್, ಇಬ್ರು ಸೇರಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಜಾತಕನೇ ಇರ್ಬೋದು ಅಥವಾ ನಿಮ್ಮ ಮಕ್ಕಳ ಜಾತಕನೇ ಇರ್ಬೋದು. ಎಕ್ಸ್ಪ್ಲಾಯ್ಟ್ ಮಾಡಕ್ ಹೋಗ್ಬೇಡಿ. ಮದುವೆ 3 ವರ್ಷ ಆಗದ್ಮೇಲೆ ಆಗುತ್ತೆ ಅಂತ ಎಲ್ಲಾರು ಒಂದು ಟ್ರೂ ಅಸ್ಟ್ರಾಲಜರ್ ಹೇಳಿದ್ರೆ ಸುಮ್ಮನೆ ಇದ್ಬಿಡ್ಬೇಕು. 3 ವರ್ಷವರೆಗೂ ಪ್ರಯತ್ನ ಪಡ್ತಾ ಇರಿ. ಅದಕ್ಕೆ ಆಲ್ಟ್ರೇಷನ್ ಮಾಡಕ್ ಹೋದ್ರೆ ಎಕ್ಸ್ಪ್ಲಾಯ್ಟೇಷನ್. ಡೋಂಟ್ ಆಲ್ಟರ್ ಇಟ್, ಡೋಂಟ್ ಎಕ್ಸ್ಪ್ಲಾಯ್ಟ್ ಇಟ್. ಒಂದು ಕರೆ ತಗೊಂಡ್ಬರೋಣ, 2 ಸೋಮವಾರ ಕ್ಲಾಸ್ ಇದೆ. ಇಂಟ್ರೆಸ್ಟ್ ಇರೋರು ಇದನ್ನು ಕಲಿಯೋಣ. ಊರೆಲ್ಲ ಓಡಾಡೋದು ಬೇಡ, ಇಲ್ಲಿ ಕಲ್ತು ಎಕ್ಸ್ಪ್ಲಾಯ್ಟ್ ಮಾಡೋದು ಬೇಡ ಪ್ಲಾನೆಟ್ಸ್ನ. ಅದ್ರ ಕೆಲಸ ಅದಕ್ಕೆ ಮಾಡಕ್ ಬಿಡಬೇಕು ಅಷ್ಟೇ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಚೆನ್ನಾಗಿದ್ದೀರಾ ಸರ್? ನಾನು ಯಾವಾಗ್ಲೂ ಚೆನ್ನಾಗಿರ್ತೀನಿ. ನಾನು ಯಾವ್ದು ಪೂಜೆ ಮಾಡ್ಕೊಳ್ಳಲ್ಲ, ಏನು ಮಾಡ್ಕೊಳ್ಳಲ್ಲ ಮೇಡಮ್. ನಂದೇನಿಲ್ಲ. ಭಗವಂತ ಇಟ್ಟಂಗ ಆಗುತ್ತೆ, ಚೆನ್ನಾಗಿ ಬರುತ್ತೆ ಪ್ರೋಗ್ರಾಮ್. ಭಗವಂತ ಇಟ್ಟಂಗ ಆಗುತ್ತೆ. ನೋಡ್ಕೋಬೇಕು ಎಲ್ಲಿವರೆಗೂ ಇದೆ ಚೆನ್ನಾಗಿ ಅಷ್ಟೇ. ನಾನು ಮತ್ತೆ ರಿಪೀಟ್ ಮಾಡಲ್ಲ. ಹೇಳಿ, ಏನ್ ಕೇಳ್ಬೇಕು ನಿಮ್ಗೆ? ಪ್ರಶ್ನಾಶಾಸ್ತ್ರ ಸರ್. 240 ನಂಬರು. ಏನ್ ವಿಚಾರ? ನಮ್ಮ ಮಗ ಶಾಸ್ತ್ರ ಕೆಲಸ ಮಾಡ್ತಾ ಇದ್ದ, ಬಿಟ್ಟಿದ್ದ. ಇವಾಗ ಟ್ರೈನಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಯಾವ ತಿಂಗಳಲ್ಲಿ ಕೆಲಸ ಸಿಗುತ್ತೆ ಅಂತ ಕೇಳಿದ್ರು. ಸರಿ, ಇಲ್ಲಿ ಬುಧ ದೇಶಕ್ಕೆ ಹೋಗ್ತೀವಿ. ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ 2024 ಕೇತು ಭುಕ್ತಿ ನಡೀತಾ ಇದೆ. ಈಗ ಸದ್ಯಕ್ಕೆ ಜುಲೈ 9ನೇ ತಾರೀಕು ಸೂರ್ಯ ಚಂದ್ರನ ಕಾಂಬಿನೇಷನ್ ನೋಡ್ಬೋಣ. ಸೂರ್ಯ ಚಂದ್ರ ಅಲ್ಲಿ 6ನೇ ಮನೆ, 7ನೇ ಮನೆ, 10ನೇ ಮನೆ ಅಂತ ಬಂದಾಗ ಸೂರ್ಯ 1, 2, 9, 4, 7, 3, 8, ಆಮೇಲೆ ರಾಹುನಲ್ಲಿ 4, 7. ಆದ್ರೆ ಇಲ್ಲಿ ನಮಗೆ 2ನೇ ಮನೆ, 9ನೇ ಮನೆ ಮತ್ತೆ ಇಲ್ಲಿ ಸಬ್ಲಾಡ್ ಅಲ್ಲಿ ಕೆಲವು 7th ಕಾಂಬಿನೇಷನ್ ಸ್ವಲ್ಪ ಏನಾದ್ರು ಸಿಗುತ್ತಾ ಅಂತಂದಾಗ ಇಲ್ಲಿ ಇನ್ನೊಬ್ಬರ ಸಹಾಯದಿಂದ ನಿಮಗೆ ಚಂದ್ರನಲ್ಲಿ ಸಿಗುತ್ತೆ. ಆದ್ರೆ ಅಷ್ಟು ಸ್ಟ್ರಾಂಗ್ ಇರಲ್ಲ, ಬಟ್ ಕೆಲಸ ಸಿಕ್ಕೇ ಸಿಗುತ್ತೆ. ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ಕಾಂಬಿನೇಷನ್ ಅಲ್ಲಿ ನಮಗೆ ಜುಲೈ ಆದ್ಮೇಲೆ ಆಗಸ್ಟ್ ಒಳಗಡೆ ಒಂದು ಕೆಲಸ ಸಿಗುತ್ತೆ, ಬಟ್ ಅಷ್ಟು ಸ್ಟ್ರಾಂಗ್ ಇರಲ್ಲ. ಅರ್ಥ ಆಯ್ತಾ? ಕಮ್ಮಿ ಇರುತ್ತೆ, ಸ್ಟ್ರಾಂಗ್ ಇರಲ್ಲ ಅಷ್ಟೇ. ಬಟ್ ಜುಲೈ ಒಳಗಡೆ ಸಿಕ್ಕೇ ಸಿಗುತ್ತೆ. ತುಂಬಾ ಸ್ಟ್ರಾಂಗ್ ಪೀರಿಯಡ್ ನೆಕ್ಸ್ಟ್ ಇಯರ್ ಡಿಸೆಂಬರ್ ಆದ್ಮೇಲೆ ಸಿಗುತ್ತೆ. ಯಾಕಂದ್ರೆ 6ನೇ ಮನೆ, 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆ ಸ್ಟ್ರಾಂಗ್ ಜಾಬ್ ಸಿಗುತ್ತೆ. ಇನ್ನು ಮಿಕ್ಕಿದಲ್ಲ. ಬಟ್ 5 ಇಲ್ಲದೆ ಇರೋದ್ರಿಂದ ಜಾಬ್ ಸಿಗುತ್ತೆ. ಯಾವಾಗ ನಮ್ಗೆ ಜಾಬ್ ಸಿಗಲ್ಲ ಅಂದಾಗ ಇಲ್ಲಿ 5 ಬರಬಾರ್ದು ಅಥವಾ 8 ಬರಬಾರ್ದು, 12 ಬರಬಾರ್ದು. ಇಲ್ಲಿಲ್ಲ, ಇಲ್ಲಿ ಸ್ವಲ್ಪ ಇದೆ. ಬಟ್ ಆದ್ರೆ ಈ ಪೀರಿಯಡ್ ನಡೆಯೋದ್ರಿಂದ ಸ್ವಲ್ಪ ಕಮ್ಮಿ ಸ್ಯಾಲರಿಲಿ ಸಿಕ್ಬಿಡುತ್ತೆ. ನಾಟ್ ಟು ವರಿ. ಇಷ್ಟೇ ಅಸ್ಟ್ರಾಲಜಿ ನೋಡ್ಕೊಳ್ಳುವಂಥದ್ದು. ಸ್ಟ್ರಾಂಗ್ ಇಂಪ್ಯಾಕ್ಟಾ, ಮೈನರ್ ಇಂಪ್ಯಾಕ್ಟಾ, ಇಷ್ಟೇ. ಓಕೆ, ಇಷ್ಟೇ ಅಸ್ಟ್ರಾಲಜಿ ನೋಡ್ಬೇಕು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅದೇ ತರ ನಾನು ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸ್ಟ್ರಾಂಗ್ ಇಂಪ್ಯಾಕ್ಟ್ ಆಮೇಲೆ ಬರುತ್ತೆ. ಈಗ ಎಷ್ಟೋ ಜನ ಇವಾಗ ಕೆಲ್ಸಕ್ಕೆ ಸೇರಿರ್ತಾರೆ. ಸರ್ ಒಂದು 15,000 ಸಂಬಳ, ಮುಂದೆ ಯಾವಾಗ್ಲಾದ್ರು ಚೆನ್ನಾಗಿದ್ಯಾ ಸರ್? 3 ವರ್ಷ ಆದ್ಮೇಲೆ ನಿಮ್ಗೆ ಇನ್ನೂ ಸೂಪರ್ ಆಗಿದೆ. 3 ವರ್ಷ ಆದ್ಮೇಲೆ ನಿಮಗೆ ಕರೆಕ್ಟಾಗಿ ಒಂದು 40,000 ಬಂದಿರುತ್ತೆ. ಇನ್ನೊಂದು 10 ವರ್ಷ ಆದ್ಮೇಲೆ ನೀವು ಒಳ್ಳೆ ಪೊಸಿಷನ್ಗೆ ಹೋಗ್ತೀರಾ. ಎಸ್, ವೆರಿ ಗುಡ್, ಒಳ್ಳೆ ಪೊಸಿಷನ್ ಬಂದೆ ಸರ್, ಅಲ್ಲಿಂದ ಇಲ್ಲಿಗೆ ಬಂದೆ ಸರ್, ಇವಾಗ ನನಗೆ 3 ಲಕ್ಷ 4 ಲಕ್ಷ ಸಂಬಳ ಬರ್ತಾ ಇದೆ ಸರ್, ಅಷ್ಟು ತೆಗಿತಾ ಇದ್ದೀನಿ. ಮಧ್ಯದಲ್ಲಿ ಏನಾದ್ರು ಪ್ರಾಬ್ಲಮ್ ಆಯ್ತು ಸರ್, ಯಾವುದೋ ಒಂದು ಮಧ್ಯದಲ್ಲಿ ಹಿಂಗೆ ಬಿಸ್ನೆಸ್ ಮಾಡಕ್ ಹಿಂಗೆ ಹೋದೆ, ಅಲ್ಲೊಂದು 5 ಲಕ್ಷ ಕಳ್ಕೊಂಡು ಬೇಡಪ್ಪ ಅಂತ ಹಿಂಗೆ ಬಂದೆ ಅಷ್ಟೇ. ದಿಸ್ ಇಸ್ ವಾಟ್ ಇಸ್ ಲೈಫ್. ಎಕ್ಸ್ಪ್ಲಾಯ್ಟ್ ಮಾಡಕ್ ಹೋಗ್ಬೇಡಿ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.
ನಮ್ಮ ಹಿಂದೂ ಧರ್ಮದ ಋಷಿಮುನಿಗಳ ಕೊಡುಗೆಯಾಗಿರುವ ಜ್ಯೋತಿಷ್ಯ ಶಾಸ್ತ್ರವನ್ನು ತಂತ್ರಜ್ಞಾನ ಬಳಸಿಕೊಂಡು ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಿಮ್ಮ ಜೀವನದಲ್ಲಿನ ವಿದ್ಯಾಭ್ಯಾಸ, ಆರೋಗ್ಯ, ವೃತ್ತಿ, ಮದುವೆ ವಿಚಾರ, ಪ್ರಶ್ನಾಶಾಸ್ತ್ರದಂತಹ ವಿಚಾರಗಳ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಯಬಹುದಾಗಿದೆ. ಪಂಡಿತ್ ದಿನೇಶ್ ಗುರುಜಿಯವರು 2016ರಿಂದ ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯವನ್ನು ಹೇಳಿಕೊಟ್ಟು ಅಸಂಖ್ಯಾತ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ. ಜೂನ್ 24ರಂದು ನಡೆಯಲಿರುವ ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.